ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ ಅದರ 9 ಮತ್ತು 10ನೇ ವಚನ. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಹಾಲೆಲ್ಲೂಯ. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ ಎಂಬುದಾಗಿ ಭಕ್ತನಿಲ್ಲಿ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಲೆಲ್ಲೂಯ. ಯಾವಾಗ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಹೃದಯಗಳಲ್ಲಿ, ಪ್ರತಿಯೊಂದು ಸ್ಥಳಗಳಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರು ನಮ್ಮಲ್ಲಿ ನಿವಾಸ ಮಾಡುವುದಕ್ಕೆ ನಾವು ಜಾಗವನ್ನ ಕೊಡ್ತೇವೋ, ದೇವರು ನಮ್ಮಲ್ಲಿ ನಿವಾಸ ಮಾಡ್ತಾನೋ, ಆವಾಗ ನಮಗೆ ಯಾವ ಕೇಡು ಸಂಭವಿಸುವುದಿಲ್ಲ ಎಂಬುದಾಗಿ ಭಕ್ತನು ಹೇಳುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯ. ಹೌದು ಪ್ರಿಯರೇ, ನಾವು ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯಗಳಲ್ಲಿ ದೇವರು ನಿವಾಸಿಸುವ ಹಾಗೆ ಆತನಿಗೆ ನಾವು ಜಾಗವನ್ನ ಕೊಟ್ಟಿದ್ದೀವಾ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅನೇಕ ಕಾರ್ಯಗಳಿಗೆ ನಾವು ಮೊದಲನೆಯ ಒಂದು ಪ್ರಾಧಾನ್ಯತೆ ಕೊಡ್ತೇವೆ. ಅನೇಕ ಕಾರ್ಯಗಳಿಗೆ ನಾವು ಮನೆಗಳಲ್ಲಿ ವಿಧ ವಿಧವಾಗಿ ಒಂದು ಕೊಠಡಿಗಳನ್ನ ನಾವೇನ್ ಮಾಡ್ತೇವೆ, ಪ್ರಿಪೇರ್ ಮಾಡಿ ಇಟ್ಟಿರ್ತೇವೆ. ದೇವರು ನಿವಾಸ ಮಾಡುವುದಕ್ಕೆ ನಾವು ಪ್ರಾರ್ಥನಾ ಕೊಠಡಿಯನ್ನ ನಾವು ಎಷ್ಟು ಮನೆಗಳಲ್ಲಿ ನಾವು ತಯಾರು ಮಾಡಿದ್ದೇವೆ ಎಂಬುದನ್ನ ನಾವು ಆಲೋಚನೆ ಮಾಡಬೇಕು. ಹಾಲೆಲೂಯ. ಅಂದ್ರೆ ಬರೀ ನಮ್ಮ ಮನೆಗಳಲ್ಲಿ ಮಾತ್ರವೇ ಅಲ್ಲ, ನಮ್ಮ ಹೃದಯಗಳಲ್ಲಿ ಸಹನು ಅನೇಕ ಕಾರ್ಯಗಳಿಗೆ ನಾವು ಮೊದಲನೇ ಪ್ರಾಧಾನ್ಯತೆ ಕೊಡ್ತೇವೆ. ಅದರ ಬದಲು ನಾವು ದೇವರು ನಮ್ಮ ಹೃದಯದಲ್ಲಿ ನಿವಾಸ ಮಾಡುವುದಕ್ಕೆ ಆತನಿಗೆ ನಾವು ಜಾಗ ಕೊಟ್ಟಿದ್ದೇವಾ ಎಂಬುದನ್ನ ನಾವು ಆಲೋಚನೆ ಮಾಡಿಕೊಳ್ಬೇಕು. ನೋಡ್ರಿ, ನಾವು ಪ್ರತಿ ಕೆಲಸದಲ್ಲಾಗಿರ್ಬೋದು, ನಾವು ಕಾಲಿಡುವಾಗ ಪ್ರತಿದಿನ ಬೆಳಿಗ್ಗೆ ಕೆಲಸಗಳಿಗೆ, ಉದ್ಯೋಗಗಳಿಗೆ ಹೋಗುವ ನಾವು, ಯಾವುದೇ ಒಂದು ಬಿಸ್ನೆಸ್ಗಳಿಗೆ ಕೈ ಹಾಕುವಂತ ನಾವು, ಯಾವುದೇ ಕಾರ್ಯ ಆಗಿರಲಿ, ಅದರಲ್ಲಿ ದೇವರು ಬಂದು ನಿವಾಸ ಮಾಡುವ ಹಾಗೆ ನಾವೇನ್ ಮಾಡ್ಬೇಕು, ದೇವರಿಗೆ ಸಮಯವನ್ನ ನಾವು ಕೊಡಬೇಕು. ನಮ್ಮ ಹೃದಯಗಳಲ್ಲಿ ದೇವರಿಗೆ ನಿವಾಸ ಸ್ಥಾನವನ್ನ ನಾವು ಕೊಡಬೇಕು. ದೇವರು ನಮ್ಮಲ್ಲಿ ನಿವಾಸಿಸುವ ಹಾಗೆ ನಾವು ಮಾಡಬೇಕು. ದೇವರು ನಮ್ಮಲ್ಲಿ ನಿವಾಸಿಸದ ಹಾಗೆ ನಾವು ಒಂದು ವೇಳೆ ಈ ಲೋಕದ ಕಾರ್ಯಗಳಿಗೆ ನಾವು ಪ್ರಾಧಾನ್ಯತೆ ಕೊಟ್ಟಿರುವುದಾದರೆ, ಮೊದಲು ನಾವು ದೇವರಿಗೆ ಏನ್ ಮಾಡ್ಬೇಕು, ಪ್ರಾಧಾನ್ಯತೆ ಕೊಡಬೇಕು. ಆತನು ನಿವಾಸ ಮಾಡದ ಹಾಗೆ ಒಂದು ವೇಳೆ ಈ ಲೋಕದ ಕಾರ್ಯಗಳು, ಈ ಲೋಕದ ಒಂದು ನೀಚವಾದ ಕೃತ್ಯಗಳು ನಮ್ಮ ಮೈಂಡನ್ನ, ನಮ್ಮ ಮನಸ್ಸನ್ನ ಅದು ಆವರಿಸಿಕೊಂಡಿರುವುದಾದರೆ ಮೊದಲು ಅದರಿಂದ ವಿಮುಕ್ತರಾಗಬೇಕು. ಇದರಿಂದ ಬಿಡಿಸಿಕೊಂಡು ನಾವು ಆತನಿಗೆ ಪ್ರಾಧಾನ್ಯತೆ ಕೊಡಬೇಕು. ಆತನು ನಮ್ಮ ಹೃದಯದಲ್ಲಿ ನಿವಾಸ ಮಾಡುವ ಹಾಗೆ ನಾವು ನೋಡ್ಕೋಬೇಕು. ಯಾವಾಗ ನಾವು ಆತನಿಗೆ ಒಂದು ಸ್ಥಳವನ್ನ, ಒಂದು ಜಾಗವನ್ನ, ನಮ್ಮ ಹೃದಯವನ್ನೇ ದೇವರಿಗೆ ನಾವು ಕೊಡ್ತೇವೋ, ಆವಾಗ ನಮಗೆ ಯಾವ ಕೇಡು ಸಂಭವಿಸುವುದಿಲ್ಲ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಭಕ್ತನು ಹೇಳ್ತಾ ಇದ್ದಾನೆ. ಅಂದ್ರೆ ಯಾವ ಕೆಟ್ಟ ಸುದ್ದಿಯೂ ಸಹ ನಿನ್ನ ಮನೆಗೆ ತಗುಲುವುದಿಲ್ಲ, ನಿನ್ನ ಜೀವಿತಕ್ಕೆ ತಗುಲುವುದಿಲ್ಲ, ನಿನ್ನ ಕುಟುಂಬಕ್ಕೆ ತಗುಲುವುದಿಲ್ಲ, ನಿನ್ನ ಮಕ್ಕಳಿಗೆ ಅದು ತಟ್ಟುವುದಿಲ್ಲ. ಹಾಲೆಲೂಯ. ನಿನ್ನ ಪ್ರೀತಿಸಿದವರಿಗೆ ಅದು ತಟ್ಟುವುದಿಲ್ಲ. ಯಾವ ಕೆಟ್ಟದ್ದು, ಯಾವ ಉಪದ್ರವ, ಯಾವುದೇ ಕಷ್ಟ ಆಗ್ಲಿ, ಯಾವುದೇ ಒಂದು ರೀತಿಯಾದಂತ ಮರಣದ ಕಾರ್ಯಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆಪತ್ತುಗಳಾಗಿರ್ಬೋದು, ಅಪಾಯಗಳಾಗಿರ್ಬೋದು, ಏನೇ ಆಗಿದ್ರು ಸಹನು ಅದು ಯಾವುದು ಸಹ ನಿಮ್ಮ ಮನೆಯವರೆಗೂ ಅದು ಮುಟ್ಟದ ಹಾಗೆ ದೇವರು ಕಾಪಾಡುವಾತನಾಗಿದ್ದಾನೆ. ಸೊ ಈ ಒಂದು ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ದೇವರಿಗೆ ಒಂದು ಜಾಗವನ್ನ ಕೊಡೋಣ, ಆತನನ್ನ ನಾವು ನಿವಾಸ ಸ್ಥಾನವಾಗಿ ಮಾಡಿಕೊಳ್ಳೋಣ. ಯಾವ ಉಪದ್ರವವು ನಮ್ಮನ್ನ ತಾಕದಾಗೆ ದೇವರು ತಾನೇ ನಮ್ಮನ್ನ ಕಾಯ್ದು ಕಾಪಾಡುವಾತನಾಗಿದ್ದಾನೆ. ಹಾಲೆಲೂಯ.